ಗುಬ್ಬಿ ತಾಲೂಕಿನ ಕಡಬ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಪ್ರೌಢಶಾಲೆ ಆವರಣದಲ್ಲಿ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ ಚಾರಿಟಬಲ್ ಫೌಂಡೇಶನ್ ವತಿಯಿಂದ 3 ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಲಾಯಿತು. ಬಿಇಒ ನಟರಾಜು, ಫೌಂಡೇಶನ್ನ ಮಹಂತೇಶ್ ಎಸ್ ಬಂಗಾರಿ ಸೇರಿದಂತೆ ಇನ್ನಿತರರು ನೆರವೇರಿಸಿ ಮಾತನಾಡಿದರು. ಈಗಾಗಲೇ ಅಳಿಲುಘಟ್ಟ ಗ್ರಾಮದಲ್ಲಿ ಕೊಠಡಿಗಳನ್ನು ನಿರ್ಮಾಣ ಕೊಟ್ಟಿದ್ದ ನಮ್ಮ ಸಂಸ್ಥೆಯು ಇಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರುವ ಹಿನ್ನೆಲೆಯಲ್ಲಿ 3 ಕೊಠಡಿಗಳನ್ನು ಹಾಗೂ ಅದಕ್ಕೆ ಬೇಕಾದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತೇವೆ ಎಂದು ಮಹಂತೇಶ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮ್ಯಾನೇಜರ್ ಗಿರೀಶ್ ಬಿಆರ್, ಸೈಯದ್ ಸಲೀಂ, ಸಿದ್ದೇಶ್ವರ ಗೌಡ, ನಿರೀಕ್ಷಾ ಅಸೋಸಿಯೇಟ್ಸ್, ಎಸ್ಡಿಎಂ ಅಧ್ಯಕ್ಷ ಶಿವಕುಮಾರ್, ಅಕ್ಷರ ದಾಸೋಹ ನಿರ್ದೇಶಕ ಜಗದೀಶ್, ಬಿಆರ್ಸಿ ಮಧುಸೂದನ್, ಶಿವಣ್ಣ, ಉಪ ಪ್ರಾಂಶುಪಾಲ ರವೀಂದ್ರನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಅವ್ರನ್ನ ಒಂದು ಸ್ವಲ್ಪ ಬಿಒರ್ನ ಕೂಡ ನಾವು ಹೋಲಿಸ್ಕೊಂಡು ಸ್ನೇಹಿತರಾಗಿರಿಂದ DDP ಹೋಲಿಸ್ಕೊಂಡು ಕಡಬ ಶಾಲೆಗೆ ಬೇಕೇ ಬೇಕು ಸರ್ ಅಂತ ಅಂದ್ಬಿಟ್ಟು ತರಿಸ್ಕೊಂಡು ಇವತ್ತು ಇದೊಂದು ಸಾಕಾರ ಆಗಿದೆ. ತುಂಬ ಸಂತೋಷದ ವಿಚಾರ. ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳೋದಾದರೆ, ಈ ಗೋಕುಲ್ ದಾಸ್ ಚಾರಿಟಬಲ್ ಕಂಪ್ನಿ ಏನಿದೆ, ಇವರು ಯಾವುದರಿಂದ ಇದನ್ನು ಕೊಡ್ತಾ ಇದ್ದಾರೆ ಅಂದರೆ, ಅವರ ಸುಮಾರು 50,000 ಏನು ನೌಕರ ವರ್ಗ ಇದೆ, ಅವರ ಬೆವರ ಒಂದು ಏನು ಶ್ರಮ ಇದೆ, ಆ ಬೆವರದ ಶ್ರಮದ ಒಂದು ಪ್ರತಿಫಲವನ್ನು ನಾವಿವತ್ತು ತಗೊಳ್ತಾ ಇದ್ದೀವಿ. ನಮ್ಮ ಶಾಲೆಯ ಗುಣನೇ ಹಂಗಿದೆ. ಇಲ್ಲಿ ಓದಿರೋಂಥರೆಲ್ಲ ಒಳ್ಳೊಳ್ಳೆ ವಿದ್ಯಾವಂತರಾಗಿದ್ದಾರೆ, ಒಳ್ಳೆಯ ಉದ್ಯೋಗ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಶಾಲೆಯ ಒಂದು ಅದೃಷ್ಟ ಆಗಿದೆ, ನಡೀತಾ ಇದೆ. ಮತ್ತು ನಮ್ಮ ಶಾಲೆಗೆ ಇದೊಂದು ಬಿಲ್ಡಿಂಗ್ನ ಅವಶ್ಯಕತೆ ಇತ್ತು. ಗೋಕುಲ್ ದಾಸ್ ಕಂಪ್ನಿಯವರು ಇಲ್ಲಿ ಗ್ರಾಮೀಣ ಭಾಗದ ಜನಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಮಕ್ಕಳು, ಮತ್ತೊಂದು ಮಕ್ಕಳು ಬೇರೆ ಕಾನ್ವೆಂಟಲ್ಲಿ ಓದೋಕ್ಕಾಗಲ್ಲ ಅಂತ ಮಕ್ಕಳು ಇಲ್ಲಿ ನಮ್ಮ ಇಡೀ ತಾಲೂಕಿಗೆ ನಮ್ಮ ಶಾಲೆ 1ನೇ ಸ್ಥಾನದಲ್ಲಿದೆ ಸ್ಟ್ರೆಂತ್. ಇದಕ್ಕಿಂತ ಮುಂಚೆ ಅಳಿಲುಘಟ್ಟ ಅಂತ ಒಂದು ಗ್ರಾಮದಲ್ಲಿ ಅಲ್ಲಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ ನಾವು ಒಂದು 2 ಕೊಠಡಿಗಳನ್ನ ಕಟ್ಟಿಸಿ ಲೋಕಾರ್ಪಣೆ ಮಾಡಿಕೊಟ್ಟಿದ್ದೇವೆ. ಅದು ಕಳೆದ ವರ್ಷ CSR 5 ಆ್ಯಕ್ಟಿವಿಟಿಯಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ಇದೇ ರೀತಿ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಡಿಫ್ರೆಂಟ್ ಇಂಡಸ್ಟ್ರಿ ಡಿಸ್ಟ್ರಿಕ್ಸಲ್ಲಿ ತುಮಕೂರು ಆಗ್ಬೋದು, ಮೈಸೂರು, ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಇದು ಸರ್ಕಾರಿ ಪ್ರಾಥಮಿಕ ಶಾಲೆ ಅಥವಾ ಹೈಸ್ಕೂಲು, ಅದೇ ರೀತಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ನಾವು ನಮ್ಮ CSR ಅಡಿಯಲ್ಲಿ ಸುಮಾರು ಇನ್ಫ್ರಾಸ್ಟ್ರಕ್ಚರ್ನ ನಾವು ಒದಗಿಸಿಕೊಟ್ಟಿದ್ದೀವಿ. ಇದರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಲಿಕ್ಕೆ ನಮ್ಮದೊಂದು ಧ್ಯೇಯ ಇದೆ. ನಮ್ಮ ನಡೆ ಸಾಮಾಜಿಕ ಕಳೆಗಳ ಕಡೆ ಅಂತ ಒಂದು ಧ್ಯೇಯದಿಂದ ನಾವು ಮುಂದೆ ನುಗ್ತಾ ಇದ್ದೀವಿ.